ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಆಮೇಲೆ ಪಿಲಾತನು ಯೇಸುವನ್ನು ಕೊರಡೆಯಿಂದ ಹೊರಡಿಸಿದನು ಮತ್ತು ಸಿಪಾಯಿಗಳ ಕೈಗೆ ಆತನನ್ನು ಕೊರಡೆಯಿಂದ ಹೊರಡಿಸುವುದಕ್ಕಾಗಿ ಒಪ್ಪಿಸಿಕೊಟ್ಟನು ಎಂಬುದಾಗಿ ಓದುತ್ತೇವೆ. ಸಿಪಾಯಿಗಳು ಆತನ ಆಜ್ಞೆ ಅನುಸಾರವಾಗಿ ಆತನಿಗೆ ಕೊರಡೆ ಏಟುಗಳಿಂದ ಹೊಡೆದರು. ನಿಷ್ಕಲಂಕ, ನಿಷ್ಪಾಪಿ, ನಿರ್ದೋಷಿಯಾಗಿರುವಂತಹ ಅವನಿಗೆ ಕೊರಡೆ ಏಟುಗಳಿಂದ ಹೊಡೆಸುವಂಥದ್ದು ಇದು ಪಿಲಾತನ ಅತ್ಯಂತ ಘೋರವಾದಂತಹ ವಿಷಯವಾಗಿತ್ತು. ರೋಮ್ ಸಾಮ್ರಾಜ್ಯದಲ್ಲಿ ಕೊರಡೆ ಏಟುಗಳಿಂದ ಹೊಡೆಸುವಂಥದ್ದು ಅತ್ಯಂತ ಘೋರವಾದಂತಹ ಶಿಕ್ಷೆ ಆಗಿತ್ತು. ಕರ್ತನಾದಂತಹ ಯೇಸು ಕ್ರಿಸ್ತನ ಕೈಗಳನ್ನು ಕಟ್ಟಿ ಒಂದು ಕಂಬಕ್ಕೆ ನಿಲ್ಲಿಸಿ ಆತನಿಗೆ ಚರ್ಮದಿಂದ ಮಾಡಲ್ಪಟ್ಟಂತಹ ಕೊರಡೆ, ಅದರಲ್ಲಿ ನುಣುಪಾಗಿರುವಂತಹ ಒಂದು ಲೋಹೆಗಳ ಮುಳ್ಳುಗಳು ಮತ್ತು ಎಲುಬಿನ ಮೂಳೆಗಳು ಇರುವಂತಹ ಒಂದು ಕೊರಡೆಯಿಂದ ಆತನ ಮಾಂಸದ ಮೇಲೆ ಹೊಡಿತಾ ಇದ್ದರು. ಆಗ ಹೊಡೆಯುವಾಗ ಆ ಮಾಂಸವು ಕಿತ್ತು ಹೊರಗೆ ಬರುತ್ತಾ ಇತ್ತು ಮತ್ತು ಆತನ ರಕ್ತವು ಚಿಮ್ಮಿ ಹೊರಬರುತ್ತಾ ಇತ್ತು. ಏನು ಅವಶ್ಯಕತೆ ಇತ್ತು ದೇವಕುಮಾರನಿಗೆ ಈ ರೀತಿಯಾಗಿ ಮನುಷ್ಯರ ಕೈ ಕೆಳಗೆ ಅನ್ಯಾಯವನ್ನು ಸಹಿಸಿಕೊಳ್ಳುವಂಥದ್ದಕ್ಕೆ? ರೋಮ್ ಸಾಮ್ರಾಜ್ಯವು ಅದರ ಉನ್ನತಿಯ ವಿಷಯದಲ್ಲಿ ತುಂಬ ವೈಭವದಲ್ಲಿತ್ತು. ಅಷ್ಟೇ ಅಲ್ಲದೆ ಆ ರೋಮ್ ಸಾಮ್ರಾಜ್ಯವು ತನ್ನ ಅಧರ್ಮದ ನಿಮಿತ್ತವಾಗಿ ಕೂಡ ಅವನತಿಯ ಹಂತದ ಕೆಳ ಹಂತದಲ್ಲಿಯೇ ಇತ್ತು. ರೋಮ್ ಸಾಮ್ರಾಜ್ಯದ ವಿನಾಶವು ಯಾವ ರೀತಿಯಾಗಿ ಆಯಿತು, ಹಾಗೆ ಮನುಕುಲದ ವಿನಾಶವೂ ಕೂಡ ಆತನ ಪಾಪ ಭ್ರಷ್ಟತೆಯ ನಿಮಿತ್ತವಾಗಿ ನರಕದಲ್ಲಿ ಆಗುವಂಥದ್ದಾಗಿ. ಈ ರೀತಿಯಾದಂತಹ ಶಿಕ್ಷೆಯಿಂದ ನಮ್ಮನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ನಿರ್ದೋಷ, ನಿಷ್ಕಳಂಕ, ನಿಷ್ಪಾಪಿ ಆಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ನಮ್ಮ ಬದಲಾಗಿ ಆ ದಂಡವನ್ನು ಸಹಿಸಿಕೊಂಡ. ಯಾಕೆಂದರೆ ಆತನ ಮೇಲೆ ನಂಬಿಕೆ ಇಡುವ ಮೂಲಕವಾಗಿ ಮನುಷ್ಯನು ರಕ್ಷಣೆಯನ್ನು ಮತ್ತು ಪಾಪ ಕ್ಷಮಾಪಣೆಯನ್ನು ಹೊಂದಬೇಕೆನ್ನುವುದಕ್ಕಾಗಿ ಆತನು ನಿಮ್ಮ ಪಾಪಗಳಿಗೋಸ್ಕರವಾಗಿ ಆತನು ಶಿಲುಬೆಯ ಮೇಲೆ ಆ ಬಾಧೆಗಳನ್ನು ಅನುಭವಿಸಿದನು. ಯಾಕೆಂದರೆ ನೀವು ಕೂಡ ಆತನ ಮೇಲೆ ನಂಬಿಕೆಯನ್ನು ಇಡುವುದರ ಮೂಲಕವಾಗಿ ಪಾಪ ಕ್ಷಮಾಪಣೆ ಮತ್ತು ರಕ್ಷಣೆಯನ್ನು ಹೊಂದುವರಾಗಬೇಕೆಂದು